ಇನ್ನು ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಬಿಜೆಪಿ ವಾಗ್ದಾಳಿಯನ್ನು ನಡೆಸಿದೆ. ಸುಳ್ಳು ಹೇಳೋದು, ಜನರನ್ನ ವಂಚಿಸೋದು, ಫೇಕ್ ಸುದ್ದಿಯನ್ನ ಸೃಷ್ಟಿ ಮಾಡೋದು ಇದೆಲ್ಲವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಚೆನ್ನಾಗಿ ಸಿದ್ಧಿಸಿದೆ. ನಕಲಿ ಸುದ್ದಿಗಳನ್ನ ರಚಿಸ್ತಾ ಕಾಲಹರಣ ಮಾಡುವಂತ ಬದಲು ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸಲಿ, ಬರೀ ಸುಳ್ಳು ಹೇಳೋದು, ಜನರನ್ನ ವಂಚಿಸೋದು ಇದನ್ನ ಮಾಡೋ ಬದಲು, ನಕಲಿ ಸುದ್ದಿಗಳನ್ನ ರಚಿಸಿ ಟೈಮ್ ವೇಸ್ಟ್ ಮಾಡೋ ಬದಲು ಫೇಕ್ ಸುದ್ದಿಗಳನ್ನ ಸೃಷ್ಟಿ ಮಾಡೋದು ಇವರಿಗೆ ಚೆನ್ನಾಗಿ ಸಿದ್ಧಿಸಿದೆ. ನಕಲಿ ಸುದ್ದಿಗಳನ್ನ ರಚಿಸ್ತಾ ಕಾಲಹರಣ ಮಾಡೋದು ಬೇಡ ಅಂತ ಈಗ ಬಿಜೆಪಿ ಟ್ವೀಟ್ ಮಾಡಿರೋದು. ಮಹಿಳೆಯರ ಮೇಲೆ ಹಲ್ಲೆ ನಡೀತಾ ಇರಲಿಲ್ಲ, ಇವರೇನಾದ್ರು ಅಲರ್ಟ್ ಆಗಿದ್ರೆ ಎಲ್ಲಂದ್ರಲ್ಲಿ ನಿದ್ದೆಗೆ ಜಾರೋದು ನೀವೇ ಎಂದು ಜಗತ್ತಿಗೆ ತಿಳಿದಿರುವಂತಹ ವಿಷಯ. ದಿನಕ್ಕೆ 18 ಗಂಟೆ ಕೆಲಸ ಮಾಡುವ ಪ್ರಧಾನಿಯವರನ್ನ ಅವಹೇಳನ ಮಾಡಿದರೆ ಜನರು ನಂಬ್ತಾರೆ ಎಂದು ಭ್ರಮೆಯಿಂದ ಆದಷ್ಟು ಬೇಗ ಹೊರಬನ್ನಿ, ಸರ್ಕಾರವನ್ನು ಮೋದಿ ಮಾದರಿಯಲ್ಲಿ ಮುನ್ನಡೆಸಿ, ಜನರ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಟ್ವೀಟ್ ಮೂಲಕ ಹೇಳಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯ ಒಂದು ಟ್ವೀಟನ್ನು ಮಾಡಿದರು. ಮೋದಿ ಅವರ ಬೆಂಗಳೂರು ಭೇಟಿ ಸಂಬಂಧಪಟ್ಟ ಹಾಗೆ ಒಂದು ಗ್ರಾಫಿಕ್ ಫೋಟೋವನ್ನು, ಕಾರ್ಟೂನ್ ರೀತಿಯಾಗಿ ಒಂದು ಫೋಟೋವನ್ನು ಹಾಕಿ, ಬರೀ ನಿದ್ದೆ ಮಾಡೋದಾಯಿತು, ಬರ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹಣ ಬರ್ತಿಲ್ಲ, GST ಹಣ ಬರ್ತಿಲ್ಲ ಅಂತ ಒಂದು ಪೋಸ್ಟನ್ನು ಹಾಕಿದರು. ಅದಕ್ಕೆ ಈಗ ಕೌಂಟರ್ ಕೊಟ್ಟಿದೆ ಬಿಜೆಪಿ IT ಸೆಲ್. ಸುಳ್ಳು ಹೇಳೋದು, ಜನರನ್ನ ವಂಚಿಸೋದು, ಫೇಕ್ ಸುದ್ದಿಗಳನ್ನು ಸೃಷ್ಟಿ ಮಾಡೋದು CM ಸಿದ್ದರಾಮಯ್ಯನವರಿಗೆ ಭಾಳ ಚೆನ್ನಾಗಿ ಸಿದ್ಧಿಸಿದೆ ಅಂತ. ಈ ನಕಲಿ ಸುದ್ದಿಗಳನ್ನು ರಚಿಸ್ತಾ ಕಾಲಹರಣ ಮಾಡೋ ಬದಲು ನೀವು ಜನರಿಗೋಸ್ಕರ ಕೆಲಸ ಮಾಡಿ, ದಿನಕ್ಕೆ 18 ಗಂಟೆ ಕೆಲಸ ಮಾಡುವಂತಹ ಪ್ರಧಾನಿಗಳನ್ನು ಒಂದು ರೀತಿ ವ್ಯಂಗ್ಯ ಮಾಡೋದು, ಇದನ್ನು ಬಿಟ್ಟು ಜನರ ಸಮಸ್ಯೆಯನ್ನು ಆಲಿಸಿ ಅಂತ ಈಗ ಬಿಜೆಪಿ ಟ್ವೀಟ್ ಮಾಡಿದೆ. ಎಡಿಟಿಂಗ್ ಮಾಸ್ಟರ್ ಅಂತ ಕೂಡ ಟ್ವೀಟ್ ಮಾಡಿದೆ ಬಿಜೆಪಿ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರು ಮಾಡಿರುವಂಥ ಟ್ವೀಟ್. ಮೋದಿಯವರ ಫೋಟೋವನ್ನು ಹಾಕಿ, ನಿದ್ದೆಗೆ ಜಾರಿರುವಂಥ ರೀತಿಯಾಗಿರುವಂಥ ಒಂದು ಫೋಟೋವನ್ನು ಹಾಕಿ ಪೋಸ್ಟ್ ಮಾಡಿದರು. ಸೊ ಎಲ್ಲದರಲ್ಲಿ ಸದಾ ನಿದ್ದೆ ಮಾಡುವಂಥ ಸಿದ್ದರಾಮಯ್ಯನವರು 18 ಗಂಟೆ ಕೆಲಸ ಮಾಡುವಂಥ ಪ್ರಧಾನಿಯವರನ್ನ ಅವಹೇಳನ ಮಾಡೋದು ಜನ ನಂಬೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಬಿಜೆಪಿಯ ಟ್ವೀಟನ್ನು ಸುಕನ್ಯಾ ನಾವು ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಟ್ವೀಟ್ಗೆ ಉತ್ತರವಾಗಿ ಈಗ ಬಿಜೆಪಿ ಕೌಂಟರ್ ಕೊಟ್ಟಿದೆ, ಎಡಿಟಿಂಗ್ ಮಾಸ್ಟರ್ ಅಂತ. ಎಸ್ ಅವಿನಾಶ್, ಎಡಿಟಿಂಗ್ ಮಾಸ್ಟರ್ ಅಂತ ಹೇಳಿರೋದು. ಆಮೇಲೆ ಈ ಎಡಿಟಿಂಗ್ ಕಲೆ ಇದೆಯಲ್ಲ, ಅದು ನಕಲಿ ಕಲೆ ಸಿದ್ಧಿಸಿದೆ ಅನ್ನುವ ರೀತಿಯ ಒಂದು ಅರ್ಥವನ್ನು ಕೊಡುವ ರೀತಿಯಲ್ಲಿ ಟ್ವೀಟ್ ಮಾಡಲಾಗಿದೆ. ಇದು ಜಗತ್ತಿಗೆ ತಿಳಿದಿರುವಂತಹ ವಿಚಾರ ಅಂತ CM ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಟ್ವೀಟ್ ಅಸ್ತ್ರವನ್ನು ಪ್ರಯೋಗ ಮಾಡಿರೋದು. ಎಡಿಟಿಂಗ್ ಮಾಸ್ಟರ್ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಇನ್ನು ಈ ಸಂದರ್ಭ ಅಲ್ಲಿ ಸಿದ್ದರಾಮಯ್ಯನವರು ಪ್ರಧಾನಿಯವರನ್ನ ಟೀಕಿಸಿರುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಹನಿಯಡ್ಕ, ಈಗ ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರವಾಗಿ ಸಾಕಷ್ಟು ವಾಗ್ದಾಳಿ ನಡೀತಾ ಇದೆ. ಅನಂತಕುಮಾರ್ ಹೆಗ್ಡೆ ಅವರಿಂದ ಹಿಡಿದು ಈಗ ಬಿಜೆಪಿ ಟ್ವೀಟ್ ಮೂಲಕ ಕುಟುಕುವಷ್ಟರ ಮಟ್ಟಿಗೆ ಎಡಿಟಿಂಗ್ ಮಾಸ್ಟರ್ ಅಂತ ಕರೆಯಲಾಗಿದೆ. ಸೊ ಒಟ್ಟಾರೆ ಈಗ ಸಿದ್ದರಾಮಯ್ಯನವರನ್ನ ಯಾವ ರೀತಿ ಇಲ್ಲಿ ಟ್ವೀಟ್ನಲ್ಲಿ ಅವರ ವಿರುದ್ಧವಾಗಿ ಹರಿಹಾಯಲಾಗಿದೆ ಬಿಜೆಪಿ ಕಡೆಯಿಂದ? ಸುಕನ್ಯಾ, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟ್ವಿಟರ್ ಖಾತೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆ ಮಾಡಿ ಒಂದಷ್ಟು ಟ್ವೀಟ್ಗಳನ್ನ ಮಾಡಲಾಗಿತ್ತು. ಅಲ್ಲಿ ಕೆಲವೊಂದಷ್ಟು ಪೋಸ್ಟರ್ಗಳನ್ನು ಹಂಚಿಕೊಳ್ಳಲಾಗಿತ್ತು. ಅಂದ್ರೆ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿದ್ರೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಆ ಟ್ವೀಟ್ಗಳನ್ನ ಮಾಡಲಾಗಿತ್ತು. ಹೀಗಾಗಿ ಅದಕ್ಕೆ ನಿನ್ನೆ ಬಿಜೆಪಿ ಪ್ರತಿಕ್ರಿಯೆಯನ್ನು ಕೊಟ್ಟಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಮುಖ್ಯಮಂತ್ರಿಗಳ ಆ ಟ್ವೀಟ್ ಅನ್ನ ವಿರೋಧವನ್ನ ಮಾಡಿ ನಿನ್ನೆ ತಿರುಗೇಟನ್ನ ಕೊಟ್ಟಿದ್ರು. ಇವತ್ತು ಮತ್ತೆ ಬಿಜೆಪಿ ಅದಕ್ಕೆ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿರುವ ಮುಖಾಂತರವಾಗಿ ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡಿದೆ. ಅಂದ್ರೆ ಇಲ್ಲಿ ಯಾರು ನಿದ್ದೆ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿರುವಂಥದ್ದು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಈ ಹಿಂದೆ ನಿದ್ದೆಗೆ ಜಾರಿದ್ದಂತಹ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿ, ನೇರವಾಗಿ ಆ ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡಿಲ್ಲ, ಪರೋಕ್ಷವಾಗಿ ಆ ವಿಚಾರವನ್ನು ಉಲ್ಲೇಖ ಮಾಡಿ ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡಿದೆ ಬಿಜೆಪಿ. ಅಂದ್ರೆ ಇಲ್ಲಿ ಎಡಿಟಿಂಗ್ ಮಾಸ್ಟರ್ ಅನ್ನುವಂತಹ ವಿಚಾರದಲ್ಲಿ ಇಲ್ಲಿ ಬಿಜೆಪಿ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಯಾಕೆಂದ್ರೆ ಎಡಿಟಿಂಗ್ ಮಾಸ್ಟರ್ ಅನ್ನುವಂಥ ವಿಚಾರವನ್ನು ಹೇಳಿರುವಂಥದ್ದು. ಯಾಕೆಂದ್ರೆ ನಿನ್ನೆ ಮುಖ್ಯಮಂತ್ರಿಗಳ ಟ್ವೀಟರ್ ಖಾತೆಯಿಂದ ಟ್ವೀಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಷ್ಟು ಪೋಸ್ಟರ್ಗಳನ್ನ, ಎಡಿಟಿಂಗ್ ಮಾಡಿರುವಂತಹ ಪೋಸ್ಟರ್ಗಳನ್ನ ಹಂಚಿಕೊಳ್ಳಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ನಿದ್ರೆ ಮಾಡುವಂತಹ ಭಂಗಿಯಲ್ಲಿದ್ದಂಥ ಕೆಲವೊಂದಷ್ಟು ಚಿತ್ರಗಳನ್ನು ಕೂಡ ಎಡಿಟಿಂಗ್ ಮಾಡಿದಂತಹ ರೀತಿಯಲ್ಲಿ ಹಂಚಿಕೊಳ್ಳಲಾಗಿತ್ತು. ಹೀಗಾಗಿ ಈಗ ಎಡಿಟಿಂಗ್ ಮಾಸ್ಟರ್ ಅನ್ನುವಂಥ ಟೀಕೆಯನ್ನು ಇಲ್ಲಿ ಬಿಜೆಪಿ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಟ್ವಿಟರ್ ಖಾತೆಯಿಂದ ಮಾಡಿರುವಂತಹ ಟ್ವೀಟ್ ಏನಿದೆ, ಸಹಜವಾಗಿ ಅದು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾಡಿದಂತ ಸಂದರ್ಭದಲ್ಲಿ ಅದಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಬೇರೆ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಉಳಿದಂತವ್ರು ಯಾರೇ ಮಾಡಿದ್ರು ಕೂಡ ಅದಷ್ಟು ಗಂಭೀರವಾಗೋದಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ತಮ್ಮ ಖಾತೆಯಿಂದ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಆ ವಿಚಾರಗಳು ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಈಗ ಬಿಜೆಪಿ ಕೂಡ ಮುಖ್ಯಮಂತ್ರಿಗಳ ಟ್ವೀಟ್ ಅನ್ನು ಗಂಭೀರವಾಗಿ ತೆಗೆದುಕೊಂಡು ಮುಖ್ಯಮಂತ್ರಿಗಳ ವಿರುದ್ಧ ಟೀಕೆಯನ್ನು ಮಾಡಿರುವಂತದ್ದು. ಯಾಕೆಂದ್ರೆ ಇಲ್ಲಿ ಕೆಲವೊಂದಷ್ಟು ವಿಚಾರಗಳೇನಿದೆ, ಎತ್ತಿರುವಂತಹ ವಿಚಾರಗಳು, ಪ್ರಸ್ತಾಪ ಮಾಡಿರುವಂತಹ ವಿಚಾರಗಳು ಗಂಭೀರ ಸ್ವರೂಪದ್ದಾಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ರಾಜ್ಯ ಬಿಜೆಪಿ ಕೂಡ ಈಗ ಮುಖ್ಯಮಂತ್ರಿಗಳ ಟ್ವೀಟ್ ಅನ್ನ ವಿರೋಧ ಮಾಡಿ ಈಗ ಅವರ ವಿರುದ್ಧ ಟೀಕೆಯನ್ನ ಮಾಡಿದೆ.
ಓಕೆ, ಧನ್ಯವಾದ ಕಿರಣ್ ಹನೇಡ್ಕ ಮಾಹಿತಿಗಾಗಿ.